ನಮಸ್ಕಾರ. ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಹಾಗೂ ಶಿರ್ಸಿ ಹಿಡಿದುಕೊಂಡು ಕದಂಬ ಭಾಗದ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾನು ಕೂಡ ಅಂದರೆ ನನ್ನ ಹೆಸರು ಬಸವರಾಜ್ ಓಸಿಮಠ್. ಮೂಲತಃ ಹಳ್ಯಾಳದಲ್ಲಿದ್ದೆ, ಈಗ ಮುಂಡಗೋಡು ವಾಸವಾಗಿದ್ದೇನೆ. ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳು ನಡೀತಾ ಇದ್ದರೂ ಕೂಡ, ಅನೇಕ ಹೋರಾಟಗಳು ನಡೀತಾ ಇದ್ದರೂ ಕೂಡ ಸರ್ಕಾರದಿಂದ ಸರಿಯಾದ ಸ್ಪಂದನೆಗಳು ಸಿಗ್ತಾಯಿಲ್ಲ. ಸರ್ಕಾರ ಅಂದರೆ ಯಾವುದೇ ಪಕ್ಷದ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ಯಾವ ಸರ್ಕಾರ ಐತಿ ಆ ಸರ್ಕಾರಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾಯಿಲ್ಲ. ಏನಂದರೆ ಒಂದನೇದು, ನಾನು ಹೈಸ್ಕೂಲ್ ಹೋಗುವಾಗಿಂದ ನೋಡ್ತಾ ಕೇಳ್ತಾ ಇದ್ದಂಥ ಸುದ್ದಿ ಏನಂದರೆ ಬೇಡ್ತಿ ಬೇಡ, ಬೇಡ್ತಿ ಬೇಡವೇ ಬೇಡ, ಬೇಡ ನಮಗೆ ಬೇಡ್ತಿ ಅಂಥೇಳಿ. ಬೇಡ್ತಿ ನದಿಯ ತಿರುವನ್ನು ಬದಲಾಯಿಸಿ ಅನೇಕ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಅದರಿಂದ ಜಿಲ್ಲೆಗೆ ಹಾನಿ ಆಗೋದ್ರ ಜೊತೆಗೆ ಮತ್ತೊಂದು ಏನಂದರೆ ಪರಿಸರ ನಾಶ ಆಗ್ತದೆ. ಗಿಡ ಗಂಟಿಗಳ ಮುಳಿಗೆ ಹೋಗ್ತವೆ, ಗುಡ್ಡಗಳು ಕುಸಿತವೆ. ನೀವು ನೋಡ್ತಾ ಇದ್ದೀರಿ, ಮೊದಲು ಟಿ ವಿಗಳಿರಲಿಲ್ಲ, ಈಗ ಸಿಕ್ಕಾಪಟ್ಟಿ ಚಾನಲ್ಗಳಾಗ್ಯಾವೆ. ಪ್ರತಿನಿತ್ಯ ಯಾವ್ದಾರ ಊರಲ್ಲಿ ಚಿರತೆ ದಾಳಿನೋ, ಹುಲಿ ದಾಳಿನೋ, ಆನೆಗಳ ದಾಳಿಗಳು ಆಗ್ತಾಯಿದ್ದಾವೆ. ಯಾಕಂದರೆ ಆ ಜಿಲ್ಲೆಯಲ್ಲಿದ್ದಂಥ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿದ್ದಂಥ ಅರಣ್ಯ ನಾಶ ಆಗಿದ್ದರಿಂದ ಅವುಗಳ ಸ್ಥಳ ಅವಕ್ಕೆ ಇಲ್ದಂಗೆ ಆಗಿದ್ದರಿಂದ ಆಹಾರವನ್ನು, ನೀರನ್ನು ಹುಡುಕಿಕೊಂಡು ಪಶು ಪಕ್ಷಿ ಪ್ರಾಣಿಗಳು ನಗರಿಗೆ, ಹಳ್ಳಿಗಳಿಗೆ ಬಂದು ದಾಳಿ ಮಾಡ್ತಾಯಿದ್ದಾವೆ. ಅವುಗಳ ನಾಶ ಮಾಡಲಿಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾಯಿದೆ. ಅದು ಕೂಡ ಆಗಬಾರ್ದು. ಹಾಗೇ ಉತ್ತರ ಕನ್ನಡ ಜಿಲ್ಲೆ ಇಡೀ ಜಗತ್ ಪ್ರಸಿದ್ಧವಾದಂಥ ಪಶ್ಚಿಮ ಘಟ್ಟಗಳ ಸಾಲು, ನದಿಗಳ ತಿರುವು, ಹಸಿರು, ಪ್ರಾಣಿ ಪಶು ಪಕ್ಷಿಗಳು ಸುಖದಿಂದ ಇದ್ದಾವೆ ಇಲ್ಲಿ. ಈಗೇನಾದರೂ ಬೇಡ್ತಿ ಯೋಜನೆಯನ್ನು ಮಾಡಿದರೆ ಈ ಜಿಲ್ಲೆಯಲ್ಲಿ ಇದ್ದಂಥ ಪ್ರಾಣಿಗಳು ಎಲ್ಲಿ ಹೋಗಬೇಕು? ಆನೆಗಳು, ಹುಲಿಗಳು, ಚಿರತೆಗಳು, ಸರೀಸೃಪಗಳು, ಮೊಸಳೆಗಳು ಎಲ್ಲಿ ಹೋಗಬೇಕು? ಅದಕ್ಕೆ ಯಾವುದೂ ಜಾಗ ಇಲ್ಲ. ಅದಕ್ಕೆ ದಯಮಾಡಿ ಈ ಹೋರಾಟವನ್ನು ಮುಂಚೂಣಿ ತೆಗೆದುಕೊಂಡಂಥ ಎಲ್ಲ ಗುರು ವೃಂದದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಕೂಡ ಬೇಡ್ತಿ ಬೇಡ ಅಂಥೇಳಿ ನಿಮ್ಮ ಜೊತೆಗೆ ನಿಲ್ಲಕ್ಕೆ ತಯಾರಿದ್ದೇನೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ ಏನಿದೆ ಅಂದರೆ, ನಾನು ವಾಲಿಬಾಲ್ ಕ್ರೀಡಾಪಟು. ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಆಡಿ ಕರ್ನಾಟಕ ರಾಜ್ಯ ಸಂಸ್ಥೆಯ ಎಲ್ಲ ಹಿರಿತನದ ಅನೇಕ ಪದಾಧಿಕಾರಿಗಳನ್ನು ತಗೊಂಡು ಆಯ್ಕೆ ಸಮಿತಿಯಲ್ಲಿದ್ದು ಭಾರತೀಯ ಬೀಚ್ ವಾಲಿಬಾಲ್ ಸಂಸ್ಥೆಯ ಸದಸ್ಯನಾಗಿ 1982ರಿಂದ ಇಲ್ಲಿವರೆಗೆ ಕೆಲಸ ಮಾಡಿದ್ದೇನೆ. ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಸಂಸ್ಥೆಯ ಸಮಸ್ಯೆಯಾಗಿ ಆ ಸಂಸ್ಥೆ ಅಲ್ಲಿಲ್ಲ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ವಾಲಿಬಾಲ್ ಸಂಸ್ಥೆ ಬೇರೆ ಬೇರೆ ಆಗಿ ಅದು ಕೂಡ ಕೋರ್ಟಿನಲ್ಲಿದೆ. ಇದೆಲ್ಲದರ ನಡುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದಂಥ ವಾಲಿಬಾಲ್ ಕ್ರೀಡಾಪಟುಗಳಿದ್ದಾರೆ. ನಾನು 82ನೇ ಇಸ್ವಿಯಿಂದ ಉತ್ತರ ಕನ್ನಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಈಗ ಉತ್ತರ ಕನ್ನಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಬೆಂಗಳೂರಿನಲ್ಲಿ ಈ ರಾಜ್ಯ ಸಂಸ್ಥೆ ಜೊತೆಗೆ ಅನೇಕ ಹೋರಾಟಗಳ ಜೊತೆಗೆ ನಮ್ಮ ಜಿಲ್ಲೆಯಿಂದ ಇಲ್ಲಿವರೆಗೆ ಸುಮಾರು 200-250 ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ. ಸ್ವಲ್ಪ ಜನ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲರೂ ನೌಕರಿ ಹತ್ತಿ ಭಾಳ ಜನ ರಿಟೈರ್ಡ್ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ರಿಟೈರ್ಡ್ ಆಗುವಂಥ ಪರಿಸ್ಥಿತಿಯಲ್ಲಿ, ನಿವೃತ್ತಿ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಆದರೆ ಏನು ಸಣ್ಣಿದ್ದಾಗಿಂದ ಸಮಸ್ಯೆ ಏನಿದೆ ಅಂದರೆ, ಜಿಲ್ಲೆಯದು ಕರಾವಳಿ ಪ್ರದೇಶದಲ್ಲಿದ್ದಂಥ ತಾಲೂಕಿನಲ್ಲಿ ಕ್ರೀಡಾಕೂಟಗಳಾದರೆ ಈ ಘಟ್ಟದ ಮೇಲಿನ ಯಾವುದೇ ಕ್ರೀಡೆಯ ಆಟಗಾರರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ತೊಂದರೆ. ಅದೇ ರೀತಿ ಅದೇ ಏನಾದರೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಘಟ್ಟದ ಮೇಲೆ ಆದರೆ
ಕರಾವಳಿ ಪ್ರದೇಶದ ಆಟಗಾರರಿಗೆ ಬಂದು ಹೋಗಲಿಕ್ಕೆ ಭಾಳ ತೊಂದರೆ. ಯಾಕೆಂದರೆ ಉದಾಹರಣೆಗೆ ಈ ಗ್ರಾಮೀಣ ಕ್ರೀಡಾಕೂಟಗಳು 1 ದಿವಸ ಅಥವಾ 2 ದಿವಸಕ್ಕೆ ಇರ್ತವೆ. ಸರ್ಕಾರಿ ಕ್ರೀಡಾಕೂಟಗಳು ಅವ್ರಿಗಿದ್ದಂಥ ಬಜೆಟ್ನಲ್ಲಿ ಮಾಡಲಿಕ್ಕೆ ಹೋಗಿ ಅದು ಸರಿಯಾಗಿ ನಡೆಯುವುದಿಲ್ಲ. ಆಟಗಾರರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ವಸತಿ ತೊಂದರೆ ಆಗ್ತದೆ, ಊಟದ ತೊಂದರೆ ಆಗ್ತದೆ. ಈ ಸಣ್ಣಿದ್ದಾಗಿಂದ ನೋಡ್ತಾ ಬಂದು ಒಂದು ಮೇಲಾಗಿ ಮಳೆಗಾಲ ಇರೋದರಿಂದ, ಹೆಚ್ಚಿನ ಮಳೆ ಇರೋದ್ರಿಂದ ಅದೇ ಸಮಯದಲ್ಲಿ ಕ್ರೀಡಾಕೂಟಗಳು ನಡೀತಾ ಇರೋದ್ರಿಂದ ತೊಂದರೆ ಆಗ್ತಾಯಿತ್ತು. ಅದಕ್ಕೇ ನಾನು ಶಿರ್ಸಿ ಯಾವಾಗ ಶೈಕ್ಷಣಿಕ ಜಿಲ್ಲೆ ಆಯಿತೋ ಆವಾಗಿಂದ ಒಂದು ವಿಚಾರ ನನ್ನ ತಲೆ ಬಂದು ಹೋಯಿತು ಆಯಿತು. ಅದಕ್ಕೆ ಈಗ ನಾನು ವಿಚಾರ ಏನು ಮಾಡಿದ್ದೇನೆ ಅಂದರೆ, ಹೇಗೆ ಶಿರ್ಸಿಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಹಾಗೆ ಶಿರ್ಸಿಯನ್ನು ನಾವು ಇದಕ್ಕೆ ಕದಂಬ ಜಿಲ್ಲೆ ಅಂತ ನಾವು ನಮ್ಮ ಪೂರ್ತಿಯಾಗಿ ನಾವು ಹೆಸರು ಇಟ್ಕೊತಿದ್ದೇವೆ ನಮ್ಮ ಸಲುವಾಗಿ. ಈ ಕದಂಬ ಜಿಲ್ಲೆ ಶಿರ್ಸಿ ಕೇಂದ್ರವನ್ನಾಗಿ ಇಟ್ಕೊಂಡು ಕದಂಬ ಕ್ರೀಡಾ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂಥೇಳಿ ಒಂದು ತಯಾರಿಯಲ್ಲಿದ್ದೇವೆ. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಗೆ ವಿನಂತಿ ಮಾಡಿದ್ದೇನೆ. ಯಾಕಂದರೆ ಕಳೆದ ತಿಂಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯನ್ನು ಕ್ರೀಡಾ ಜಿಲ್ಲೆಯನ್ನಾಗಿ ಮಾಡಿ ಅಲ್ಲಿ ವಾಲಿಬಾಲ್ ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಜಿಲ್ಲಾ ಸಂಸ್ಥೆಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆ ಅಂತ ಇಟ್ಕೊಂಡು, ಈ ಶಿರ್ಸಿ ಭಾಗದ ಜಿಲ್ಲೆಗೆ ಕದಂಬ ಜಿಲ್ಲೆ ಅಂತ ಹೆಸರಿಟ್ಕೊಂಡು ಈ ಕ್ರೀಡಾ ಜಿಲ್ಲೆಯನ್ನು ಬೇರೆ ಮಾಡುವಂಥ ಪೂರ್ಣ ತಯಾರಿ ನಡೆದಿವೆ, ಅದು ಆಗ್ತದೆ. ಇದೇ ರೀತಿ ನಾನು ನಮ್ಮ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತರಿಗೆ, ಕ್ರೀಡಾ ಅಧಿಕಾರಿಗಳಿಗೆ, ಕ್ರೀಡಾ ಸಂಸ್ಥೆಗಳಿಗೆ ವಿನಂತಿ ಏನು ಮಾಡ್ತೇನೆ ಅಂದರೆ, ದೊಡ್ಡ ಜಿಲ್ಲೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆ, ಹೋಗೋದು ಬರೋದು ತೊಂದರೆ ಆಗ್ತದೆ ಮತ್ತು ಭಾಳಷ್ಟು ಕ್ರೀಡಾಪಟುಗಳಿಗೆ ಅವಕಾಶ ಸಿಗೋದಿಲ್ಲ. 2 ಜಿಲ್ಲೆ ಆದರೆ ಡಬಲ್ ಅವಕಾಶ, ದುಪ್ಪಟ್ಟು ಅವಕಾಶ ಸಿಗ್ತದೆ. ಆಯ್ಕೆ ಟ್ರಯಲ್ಸ್ ಹೋಗ್ಲಿಕ್ಕಾಗಲಿ, ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಲಿ, ರಾಷ್ಟ್ರ ಮಟ್ಟದಲ್ಲಿ ಹೋಗ್ಲಿಕ್ಕಾಗಲಿ 2 ಕಡೆ ಜನರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ದಯಮಾಡಿ ಎಲ್ಲ ಕ್ರೀಡಾ ಸಂಸ್ಥೆಗಳಿಗೆ ಹೇಳ್ತೇನೆ, ಶಿರ್ಸಿ ಕ್ರೀಡಾ ಜಿಲ್ಲೆಯನ್ನು ಕದಂಬ ಜಿಲ್ಲೆ ಅಂತ ಹೇಳಿ ಎಲ್ಲರೂ ಹೊಸದಾಗಿ ನೋಂದಣಿ ಅಧಿಕಾರಿಗಳ ಕಡೆ ಹೊಸದಾಗಿ ನೋಂದಣಿ ಮಾಡಿ ನಿಮ್ಮ ಕ್ರೀಡೆಗಳ ರಾಜ್ಯ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಂಡು ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡ್ರಿ. ಇದು ರೆವಿನ್ಯೂ ಜಿಲ್ಲೆ ಯಾವಾಗ ನಮ್ಮ ರಾಜಕೀಯ ಮುಖಂಡರ ಮನಸ್ಸಿನಲ್ಲಿ ಬರಲಿ. ಯಾಕಂದರೆ ಇವ್ರೇನು 1000-2000 ವರ್ಷ ಉಳಿಯೋರು ಹಂಗೆ ಮಾಡ್ತಾರೆ. ರೆವಿನ್ಯೂ ಜಿಲ್ಲೆ ಆದರೆ ಹಾಗೆ ಖರ್ಚು ಹಿಂಗೆ ಈಗಾಗಲೇ ಈ ಜಿಲ್ಲೆದ ಎಲ್ಲ ವ್ಯವಸ್ಥೆ ಶಿರ್ಸಿಯಲ್ಲಿ ಇರೋದ್ರಿಂದ ಇದನ್ನ ರೆವಿನ್ಯೂ ಜಿಲ್ಲೆ ಮಾಡಿದರೂ ಏನು ತೊಂದರೆ ಇಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಮಾಡ್ಬೋದಿತ್ತು, ಅವರು ಮಾಡಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದ್ದವ್ರು ಇವರು ಕೂಡ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾಯಿಲ್ಲ. ಇವ್ರಿಗೆ ಏನು ತೊಂದರೆ ಅಂತ ಇದ್ದಾರೆ, ಯಾಕಂದರೆ ಇವರೇ ಇರ್ತಾರೆ, ಇದನ್ನು ಬೇರೆದವ್ರು ಯಾರು ಇರಲಿ, ಇವರೇ MLA ಇರ್ತಾರೆ, ಇವರೇ MP ಇರ್ತಾರೆ. ಅದಕ್ಕೆ ದಯಮಾಡಿ ಎಲ್ಲ ಶಾಸಕ ಸಂಸದರಿಗೆ ನಾನು ಕ್ರೀಡಾಪಟುಗಳ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ದಯಮಾಡಿ ಶಿರ್ಸಿಯನ್ನು ಕದಂಬ ಜಿಲ್ಲೆಯನ್ನಾಗಿ, ಈ ಕಂದಾಯ ಜಿಲ್ಲೆಯನ್ನಾಗಿ ಆದರೂ ಮಾಡಿರಿ. ಅದರ ಜೊತೆಗೆ ನಾವು ಕ್ರೀಡಾ ಜಿಲ್ಲೆಯನ್ನು ಈಗಾಗಲೇ ಘೋಷಣೆ ಮಾಡಿಕೊಂಡು ಮಾಡಲಿಕ್ಕೆ ತಯಾರಿದ್ದೇವೆ. ನಿಮಗೆಲ್ಲ ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.